ಹಲೋ ಗೆಳೆಯರೇ, ಹಿಂದಿ ಸೀಖೋ ಎನ್ನೋ ಚಾನಲಿನಲ್ಲಿ ಸಾಮಾನ್ಯ ಸಂಭಾಷಣೆಯ ಹಿಂದಿ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸಾಮಾನ್ಯ ಸಂಭಾಷಣೆಯ ಹಿಂದಿ ವಿಡಿಯೋಗಳನ್ನು ನಾವು ನೋಡಿ ತುಂಬ ದಿನಗಳಾಯಿತು ಅಲ್ಲವೇ? ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯವೂ ಬಳಸುವ ಕೆಲವು ಶಬ್ದಗಳಿಗೆ ಹಿಂದಿಯಲ್ಲಿ ಏನು ಹೇಳುವುದೆಂದು ನೋಡೋಣವೇ? ನೀವು ರೆಡಿನಾ? ಈಗ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಕೆಲವು ಶಬ್ದಗಳಿಗೆ ಹಿಂದಿಯಲ್ಲಿ ಏನು ಹೇಳುವುದೆಂದು ನೋಡೋಣವೇ? ಮೊದಲು ಅಡಿಗೆ ಮನೆ ಅಥವಾ ಅಡುಗೆ ಮನೆಗೆ ಹಿಂದಿಯಲ್ಲಿ ಏನು ಹೇಳಬೇಕೆಂದು ನೋಡೋಣ. ಅಡುಗೆ ಮನೆ ಅಥವಾ ಅಡಿಗೆ ಮನೆಗೆ ಹಿಂದಿಯಲ್ಲಿ ರಸೋಯಿ ಘರ್ ಎಂದು ಹೇಳುತ್ತೇವೆ. ಮೊದಲು ಸಾಸಿವೆ ಮುಂತಾದವುಗಳನ್ನು ಹುರಿದುಕೊಳ್ಳಲು ನಾವು ಬಳಸುವ ಬಾಣಲೆಗೆ ಹಿಂದಿಯಲ್ಲಿ ಏನು ಹೇಳುವುದೆಂದು ನೋಡೋಣ. ಬಾಣಲೆಗೆ ಹಿಂದಿಯಲ್ಲಿ ಕಡಾಹಿ ಅಥವಾ ಕಡಾಯಿ ಎಂದು ಹೇಳುತ್ತೇವೆ. ಹಿಂದಿಯಲ್ಲಿ ಎಣ್ಣೆಗೆ ತೇಲ್ ಎಂದು ಹೇಳುತ್ತೇವೆ. ಹುರಿಯುವುದಕ್ಕೆ ಭೂನ್ನ ಅಥವಾ ತಲ್ನ ಎಂದು ಹೇಳುತ್ತೇವೆ. ಸಾಸಿವೆಗೆ ಹಿಂದಿಯಲ್ಲಿ ಸರ್ಸೋ ಎಂದು ಹೇಳಬೇಕು. ಉದ್ದಿನ ಬೇಳೆಗೆ ಉರದ್ ದಾಲ್ ಅಥವಾ ಉಡದ್ ದಾಲ್ ಎಂದು ಹೇಳುತ್ತೇವೆ. ತೊಗರಿ ಬೇಳೆಗೆ ತುವರ್ ದಾಲ್ ಅಥವಾ ಅರ್ಹರ್ ಕಿ ದಾಲ್ ಎಂದು ಹೇಳುತ್ತೇವೆ. ಶುಂಠಿ ಅಥವಾ ಶುಂಠಿಗೆ ಅದರಕ್ ಎಂದು ಹೇಳಬೇಕು ಹಾಗೂ ಬೆಳ್ಳುಳ್ಳಿಗೆ ಲೆಹಸುನ್ ಎಂದು ಹೇಳುತ್ತೇವೆ. ಹಿಂದಿಯಲ್ಲಿ ಇಂಗ್ಗೆ ಹೀಂಗ್ ಎಂದು ಹೇಳಬೇಕು. ಒಣಮೆಣಸಿನಕಾಯಿಗೆ ಲಾಲ್ ಮಿರ್ಚ್ ಎಂದು ಹೇಳಬೇಕು ಹಾಗೂ ಹಸಿ ಮೆಣಸಿನಕಾಯಿಗೆ ಹರಿ ಮಿರ್ಚ್ ಎಂದು ಹೇಳಬೇಕು. ಕರಿಬೇವಿನ ಸೊಪ್ಪಿಗೆ ಕರಿ ಪತ್ತೆ ಅಥವಾ ಕಡಿ ಪತ್ತೆ ಎಂದು ಹೇಳಬೇಕು. ಉಪ್ಪಿಗೆ ನಮಕ್ ಎಂದು ಹೇಳಬೇಕು. ಮೆಂತ್ಯ ಕಾಳು ಅಥವಾ ಮೆಂತ್ಯ ಕಾಳಿಗೆ ಮೇಥಿ ದಾನ, ಸಾಬುತ್ ಮೇಥಿ ಅಥವಾ ಮೇಥಿ ಕೆ ಬೀಜ್ ಎಂದು ಹೇಳಬೇಕು. ಕೊತ್ತಂಬರಿ ಬೀಜಕ್ಕೆ ಹಿಂದಿಯಲ್ಲಿ ಸಾಬುತ್ ಧನಿಯಾ ಅಥವಾ ಧನಿಯಾ ಕೆ ಬೀಜ್ ಎಂದು ಹೇಳಬೇಕು. ಕೊತ್ತಂಬರಿ ಸೊಪ್ಪಿಗೆ ಧನಿಯೆ ಕೆ ಪತ್ತೆ ಎಂದು ಹೇಳಬೇಕು. ಜೀರಿಗೆಗೆ ಹಿಂದಿಯಲ್ಲಿ ಜೀರಾ ಎಂದು ಹೇಳುತ್ತೇವೆ. ಕಪ್ಪು ಮೆಣಸು ಅಥವಾ ಕರಿ ಮೆಣಸು ಇದಕ್ಕೆ ಹಿಂದಿಯಲ್ಲಿ ಕಾಲಿ ಮಿರ್ಚ್ ಎಂದು ಹೇಳುತ್ತೇವೆ. ನನ್ನ ಪ್ರೀತಿಯ ಗೆಳೆಯರೇ, ಈ ವಿಡಿಯೋ ಎಲ್ಲರಿಗೂ ಪ್ರಯೋಜನಕಾರಿಯಾಗಿತ್ತೆಂದು ನಂಬುತ್ತೇನೆ. ಈ ವಿಡಿಯೋದಲ್ಲಿ ನಾವು ದಿನನಿತ್ಯವೂ ಅಡುಗೆ ಮನೆಯಲ್ಲಿ ಬಳಸುವ ಕೆಲವು ಪದಾರ್ಥಗಳಿಗೆ ಹಿಂದಿಯಲ್ಲಿ ಏನು ಹೇಳುವುದೆಂದು ನೋಡಿದೆವು. ಈ ವಿಡಿಯೋವನ್ನು ಆದಷ್ಟು ಪ್ರಯೋಜನಕಾರಿಯಾಗಿ ತಯಾರಿಸಲು ಪ್ರಯತ್ನಿಸಿದ್ದೇನೆ. ಒಬ್ಬ ಕ್ರಿಯೇಟರಿನ ಶಕ್ತಿ ಅಥವಾ ಬೆನ್ನೆಲುಬು ಎಂಬುದು ವೀಕ್ಷಕರಾದ ನೀವೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದರ ಯಾತ್ರೆಯಲ್ಲಿ ಇದನ್ನು ಸಪೋರ್ಟ್ ಮಾಡಿರಿ. ಇದರಲ್ಲಿ ಬರುವ ವಿಡಿಯೋಸನ್ನು ಲೈಕ್ ಮತ್ತು ಶೇರ್ ಮಾಡಿರಿ. ಅಷ್ಟೇ ಅಲ್ಲ, ಯಾವಾಗಲೂ ಹೇಳುವ ಹಾಗೆ ಪ್ರಯೋಜನಕಾರಿಯಾದ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆಯನ್ನು ನೀಡುವ ನಿಮ್ಮ ಬೆಲೆ ಬಾಳುವ ಫೀಡ್ಬ್ಯಾಕ್ಸನ್ನು ಮರೆಯದೆ ತಿಳಿಸಿ. ಗೆಳೆಯರೇ, ಮುಂದೆ ಬರುವ ವಿಡಿಯೋದಲ್ಲಿ ಅಡುಗೆ ಮನೆ ಸಹಾಯದ 2ನೇ ಭಾಗವನ್ನು ನೋಡಲು ಕಾದಿರಿ. ಗೆಳೆಯರೇ, ಮತ್ತೆ ಭೇಟಿ ಮಾಡುವವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್. ಹಿಂದಿ ಸೀಖೋ ಎನ್ನೋ ಚಾನಲಿನ ಅಡುಗೆ ಮನೆ ಸಹಾಯದ ಮೊದಲನೇ ಭಾಗದಿಂದ ಸೈನ್ ಆಫ್ ಮಾಡುವುದು ನಿಮ್ಮ ಸೀತಾ ಸುಂದರ್.